ಬಣರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಗ್ತಾನೆ ಬರ್ತಾ ಇದೆ. ರೆಬೆಲ್ಸ್ ತಂಡಕ್ಕೆ ಪರೋಕ್ಷವಾಗಿ ದೆಹಲಿ ನಾಯಕರೇ ಸಹಕಾರ ಕೊಡ್ತಾ ಇದ್ದಾರೆ. ಕಾರಣ ಅಕಸ್ಮಾತ್ ಒಂದು ಬಣಕ್ಕೆ ಎಚ್ಚರಿಕೆ ಕೊಡುವುದಾಗಿದ್ದರೆ ಅದು ವಿಜೇಂದ್ರ ಅವ್ರ ಬಣ ಆದರೂ ಆಗಿರಲಿ, ಯತ್ನಾಳ್ರ ಬಣ ಆದರೂ ಆಗಿರಲಿ, ಈ ಥರ ತಾವು ಮಾಡಿಕೊಡ್ದು, ಏನು ಈ ಬಂಡಾಯ ಕೇಳ್ತಾ ಇದ್ದೀವಿ ನಾವು, ಸುಮ್ಮನಿರಿ ನೀವು, ಸಭೆಗಳನ್ನು ಮಾಡಬೇಡಿ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ ಅಂತ ಬಂದಾಗ ಏನಿದೆ ನೋಡೇ ಬಿಡೋಣ, ಯಾರ ಶಕ್ತಿ ಎಷ್ಟು ಅಂತೇನಾದರೂ ಹೈಕಮಾಂಡ್ ವೆಯ್ಟ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಭಿನ್ನರ ಹೋರಾಟಕ್ಕೂ ಒಂದು ಕಡೆ ಅಸ್ತು ಅಂತ ಹೇಳಿದಂತೆ ಲೆಕ್ಕ. ವಿಜೇಂದ್ರ ಬಣಕ್ಕೂ ಕೂಡ ಬರೋದು, ಕರೆಯೋದು, ಮಾತಾಡೋದು ಇದು ನಡೆದೇ ಇದೆ ಅಲ್ಲಿ. ಹಾಗಾದರೆ ಹೈಕಮಾಂಡ್ ಯಾರ ಕಡೆ? ನಿಜವಾಗ್ಲೂ ಇದೊಂದು ಡ್ಯಾಮೇಜ್ ಮಾಡ್ತಿದೆ ಪಾರ್ಟಿಗೆ ಅಂತ ಇದ್ದಿದ್ದರೆ ಅಲ್ಲಿ ಇಬ್ಬರನ್ನಲ್ಲಿ ಯಾರನ್ನಾದರೂ ಒಬ್ಬರನ್ನ ಕರೆದು ಒಂಥರ ಒಂದು ವಾರ್ನಿಂಗ್ ಮಾಡಬೇಕಾಗಿತ್ತು. ಅದು ಮಾಡೇ ಇಲ್ವಲ್ಲ. ಹಾಗಾಗಿ ಇವರಲ್ಲಿ ಯಾರು ಏನು ಎತ್ತ ಏನು ಕತೆ ಅಂತ ಏನಾದರೂ ಅವರು ವೆಯ್ಟ್ ಮಾಡ್ತಾ ಇದ್ದಾರಾ? ವೆಯ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಹೊಸ ವರ್ಷದ ಆರಂಭದಲ್ಲಿಯೇ ವಿಜೇಂದ್ರ ದೂರನ್ನು ಅಮಿತ್ ಶಾ ಅವರು ಆಲಿಸಿದರು. ಈಗ ಭಿನ್ನರ ಬಣದ ವಕ್ಫ್ ಹೋರಾಟಕ್ಕೂ ಕೂಡ ಶಹಬಾಸ್ ಅಂತೇಳಿ ಬಿ ಜೆ ಪಿ ನಾಯಕ ಹೇಳಿದ್ದಾರೆ. ಬಿ ಜೆ ಪಿ ನಾಯಕರ ಈ ನಿರ್ಧಾರದ ಹಿಂದೆ ಏನಿದೆ ಗೊತ್ತಿಲ್ಲ. ಈಗ ವಿಜೇಂದ್ರ ಅವ್ರನ್ನ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಈ ಭಿನ್ನರ ಬಣದ ಮೂಲಕ ಏನಾದರೂ ಮಾಡ್ತಾ ಇದೆಯಾ ಹೈಕಮಾಂಡ್ ಗೊತ್ತಿಲ್ಲ. ಈ ಕಡೆ ತೊಟ್ಲು ತೂಗಿ ಮಗುವನ್ನು ಚಿವುಟುವಂಥ ಕೆಲಸ ಏನಾದರೂ ಹೈಕಮಾಂಡ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕಾಗತ್ತೆ. ಅಥವಾ ಇಬ್ಬರ ಮೇಲಾಟದಲ್ಲಿ ಅದೇನೇನಾಗುತ್ತೋ ಆಗ್ಬಿಡ್ಲಿ ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದೆಯಾ ನೋಡಬೇಕಾಗತ್ತೆ.